ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 7ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಮೂರನೇ ದಿನ ಮಾರ್ಕೆಟ್ ನಮಗೆ ನೆಗೆಟಿವ್ ಕ್ಲೋಸಿಂಗನ್ನು ಕೊಡ್ತಾ ಇದೆ. ಸೆನ್ಸೆಕ್ಸ್ನಲ್ಲಿ 575 ಪಾಯಿಂಟ್ಗಳ ಡೌನ್ ಸೈಡ್ ಕಾಣಿಸ್ತಿದೆ. ಸೆನ್ಸೆಕ್ಸ್ ಈಗ 59,000 ಲೆವೆಲ್ ಹತ್ರ ಟ್ರೇಡ್ ಆಗ್ತಿದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 17,639ರಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿಯಲ್ಲಿ 168 ಪಾಯಿಂಟ್ಗಳ ಡೌನ್ ಸೈಡ್ ಕಾಣಿಸ್ತಿದೆ. ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ 17,700 ಒಂದು ಕ್ರೂಷಿಯಲ್ ಸಪೋರ್ಟ್ ಆಗಿರುತ್ತೆ ನಿಫ್ಟಿಗೆ ಅಂತ. ಸೊ ನಿಫ್ಟಿ ಆ ಒಂದು ಲೆವೆಲನ್ನು ಬ್ರೇಕ್ ಮಾಡಿ 17,639ರಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಇವತ್ತು ವೀಕ್ಲಿ ಎಕ್ಸ್ಪೈರಿ ಕೂಡ ಆಗಿತ್ತು. ಆ ಒಂದು ಕಾರಣದಿಂದ ಕೂಡ ನಮಗೆ ಮಾರ್ಕೆಟ್ನಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿ ನಿಫ್ಟಿಯಲ್ಲಿ ನಮಗೆ ವೀಕ್ನೆಸ್ ಕಾಣಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿ ಕೇವಲ 75 ಪಾಯಿಂಟ್ ಡೌನ್ ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಫಸ್ಟ್ ಸೆಷನಲ್ಲಿ ನಾವು ಗಮನಿಸಿದಾಗ ಅಂದರೆ ಬೆಳಗಿನ ಸೆಷನಲ್ಲಿ ಗಮನಿಸಿದಾಗ 400ಕ್ಕೂ ಹೆಚ್ಚಿನ ಪಾಯಿಂಟ್ಗಳ ಡೌನ್ ಸೈಡ್ ಕಾಣಿಸ್ತಿತ್ತು. ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ಒಂದು ಬೈಯಿಂಗ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೆನ್ಸೆಕ್ಸ್ನ 30 ಶೇರ್ಗಳನ್ನು ಗಮನಿಸಿದಾಗ ಆಕ್ಸಿಸ್ ಬ್ಯಾಂಕ್ ಮತ್ತು ICICI ಬ್ಯಾಂಕ್ ಇವತ್ತು ಟಾಪ್ ಗೇನರ್ಸ್ ಆಗಿದ್ದಾರೆ. ಈ ಎರಡು ಸ್ಟಾಕ್ಗಳ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ನಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ಕೇವಲ 75 ಪಾಯಿಂಟ್ಗಳ ಡೌನ್ ಸೈಡ್ ಕಾಣಿಸ್ತಿದೆ. ಆದರೆ ಇಲ್ಲಿ HDFC ಬ್ಯಾಂಕನ್ನು ಗಮನಿಸ್ಬೋದು, 2% ಡೌನ್ ಸೈಡಲ್ಲಿ ಇವತ್ತು ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗೆ HDFC ಲಿಮಿಟೆಡ್ ಕೂಡ ಅಷ್ಟೇ ಆಲ್ಮೋಸ್ಟ್ 3% ಡೌನ್ ಸೈಡಲ್ಲಿ ಕ್ಲೋಸಿಂಗನ್ನು ಕೊಡ್ತಿದೆ. ಮರ್ಜರ್ನ ನ್ಯೂಸ್ನ ನಂತರ ಶೇರ್ಸ್ 10% ರೈಸ್ ಆಗಿತ್ತು. ಸೊ ಈಗ ಕಳೆದ 3 ದಿನಗಳಲ್ಲಿ ಮಾರ್ಕೆಟ್ ಕೂಡ ಡೌನ್ ಇತ್ತು. ಶೇರ್ಸ್ ಕೂಡ ಆಲ್ಮೋಸ್ಟ್ 10% ಕರೆಕ್ಟ್ ಆಗಿದೆ. ಅಂದರೆ ಮರ್ಜರ್ಗೂ ಮುಂಚೆ ಯಾವ ಒಂದು ಪ್ರೈಸಲ್ಲಿ ಎರಡು ಸ್ಟಾಕ್ಗಳು ಟ್ರೇಡ್ ಆಗ್ತಿತ್ತು, ಆಲ್ಮೋಸ್ಟ್ ಈಗ ಕೂಡ ಅದೇ ಒಂದು ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಿದ್ದಾವೆ. ಸೊ ಯಾರ್ಯಾರು ಲಾಂಗ್ ಟರ್ಮ್ಗೆ ಸ್ಟಾಕನ್ನು ಬೈ ಮಾಡಬೇಕು ಅಂತ ಇದ್ರಿ, ಸೊ ಈಗ ಒಂದು ಆಪರ್ಚುನಿಟಿ ಆಗಿರುತ್ತೆ, ಖಂಡಿತವಾಗ್ಲೂ ಎಂಟರ್ ಆಗ್ಬೋದಾಗುತ್ತೆ. ಹಾಗೆ ಟೈಟನ್ನಲ್ಲೂ ಕೂಡ 3%ಗೂ ಹೆಚ್ಚಿನ ಒಂದು ಕರೆಕ್ಷನ್ ಇವತ್ತು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಉಮಾ ಎಕ್ಸ್ಪೋರ್ಟ್ ಇವತ್ತು ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ಸೊ 17% ಪ್ರೀಮಿಯಂನೊಂದಿಗೆ ಶೇರ್ಸ್ ಲಿಸ್ಟ್ ಆಗ್ತಿರೋದು ಕಾಣಿಸ್ತಿದೆ. ಕಂಪನಿ ತಮ್ಮ ಇಶ್ಯೂ ಪ್ರೈಸನ್ನು 68 ರೂಪಾಯಿ ಸೆಟ್ ಮಾಡಿದ್ರು. ಸೊ ಸ್ಟಾಕ್ 80 ರೂಪಾಯಲ್ಲಿ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ಹಾಗೆ ಇದು ಟ್ರೇಡ್ ಫಾರ್ ಟ್ರೇಡ್ ಸೆಗ್ಮೆಂಟ್ನಲ್ಲಿ ಲಿಸ್ಟ್ ಆಗಿದೆ. ಸೊ NSE ಮತ್ತು BSE ಸ್ಟಾಕ್ನಲ್ಲಿ ಏನಾದರೂ ಹೆಚ್ಚಿನ ವಾಲಟಾಲಿಟಿ ನೋಡೋದಕ್ಕೆ ಸಿಗುತ್ತೆ ಅನ್ನುವಂಥ ಒಂದು ಡೌಟ್ಸ್ ಇದ್ದರೆ ಸ್ಟಾಕನ್ನು ಟ್ರೇಡ್ ಫಾರ್ ಟ್ರೇಡ್ ಬೇಸಿಸ್ಗೆ ಹಾಕ್ತಾರೆ. ಟ್ರೇಡ್ ಫಾರ್ ಟ್ರೇಡ್ ಬೇಸಿಸ್ ಅಂದರೆ ನೀವು ಸ್ಟಾಕನ್ನು ಇವತ್ತೇನಾದರೂ ಬೈ ಮಾಡಿದ್ರೆ ಅದನ್ನು ಇವತ್ತೇ ಸೆಲ್ ಮಾಡೋದಕ್ಕೆ ಆಗೋದಿಲ್ಲ, ಅಂದರೆ ಇಂಟ್ರಾಡೇ ಮಾಡೋದಕ್ಕೆ ಆಗೋದಿಲ್ಲ. ಆ ಸ್ಟಾಕನ್ನು ನೀವು ಡೆಲಿವರಿ ತಗೋಬೇಕಾಗುತ್ತೆ. T+1 ಅಥವಾ T+2 ಸೆಟಲ್ಮೆಂಟ್ನ ಪ್ರಕಾರ ಅದು ನಿಮ್ಮ ಡಿಮ್ಯಾಟಲ್ಲಿ ಕ್ರೆಡಿಟ್ ಆದಮೇಲೆ ಅದನ್ನು ನೀವು ಡೆಲಿವರಿ ಸೆಲ್ಲಿಂಗ್ ಮಾಡಬೇಕಾಗುತ್ತೆ. ಅಂದರೆ ಡೆಲಿವರಿ ತಗೊಂಡು ಅದನ್ನು ಸೆಲ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ DP ಚಾರ್ಜಸ್ ಕೂಡ ನಿಮಗೆ ಅಪ್ಲೈ ಆಗುತ್ತೆ. ಸೊ ಈ ರೀತಿಯ ಒಂದು ಸೆಗ್ಮೆಂಟಲ್ಲಿ ಉಮಾ ಎಕ್ಸ್ಪೋರ್ಟನ್ನು ಇಟ್ಟಿದ್ದಾರೆ. ಸೊ ಈ ಸೆಗ್ಮೆಂಟಲ್ಲಿ ಇದು 10 ದಿನಗಳ ಕಾಲ ಟ್ರೇಡ್ ಆಗುತ್ತೆ. ಆಮೇಲೆ ಕಂಪನಿಯ ವಾಲಟಾಲಿಟಿ ಯಾವ ರೀತಿ ಇದೆ ಅದರ ಬೇಸಿಸ್ ಮೇಲೆ NSE ಮತ್ತು BSE ಡಿಸಿಷನನ್ನು ತಗೋತಾರೆ. ಟ್ರೇಡ್ ಫಾರ್ ಟ್ರೇಡ್ ಬೇಸಿಸಿಂದ ಈ ಸ್ಟಾಕನ್ನು ಆಚೆ ತರ್ಬೋದಾ ಇಲ್ವಾ ಅಂತ. ಸ್ಟಾಕ್ ಒಂದು ಅಪ್ಪರ್ ಸರ್ಕ್ಯೂಟಲ್ಲಿ ಇವತ್ತು ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಯಾವ ಒಂದು ಪ್ರೈಸಲ್ಲಿ ಓಪನ್ ಆಗಿತ್ತು ಮತ್ತು ಅದೇ ಪ್ರೈಸಲ್ಲಿ ಕ್ಲೋಸ್ ಆಗ್ತಿದೆ. ಸೊ ಇಲ್ಲಿ ಸರ್ಕ್ಯೂಟ್ ನಮಗೆ 5% ನೋಡೋದಕ್ಕೆ ಸಿಗುತ್ತೆ. ಅಪ್ಪರ್ ಸರ್ಕ್ಯೂಟ್ ಆಗಿರ್ಬೋದು, ಲೋವರ್ ಸರ್ಕ್ಯೂಟ್ ಆಗಿರ್ಬೋದು. ಇವತ್ತು ಸ್ಟಾಕ್ ಲಿಸ್ಟ್ ಆಗಿದ್ದ ಕಾರಣ ನಮಗೆ 17% ಸ್ಟಾಪ್ ಸೈಡ್ ಕಾಣಿಸ್ತಿದೆ. ಸೊ ನಾಳೆ ಏನಾದರೂ ಸ್ಟಾಕ್ ಟ್ರೇಡ್ ಆಗಿ ಅಪ್ಪರ್ ಸರ್ಕ್ಯೂಟ್ಗೆ ಹೋದರೆ ಕೇವಲ 5% ಸರ್ಕ್ಯೂಟ್ ಇರುತ್ತೆ. ಅನಲಿಸ್ಟ್ಗಳು ತಮ್ಮ ಒಂದು ವ್ಯೂವನ್ನು ಇಟ್ಟಿದ್ದಾರೆ ಉಮಾ ಎಕ್ಸ್ಪೋರ್ಟಲ್ಲಿ ನಾವು ಏನು ಮಾಡ್ಬೋದು ಅಂತ. ನೀವೇನಾದರೂ ಕನ್ಸರ್ವೇಟಿವ್ ಇನ್ವೆಸ್ಟರ್ಸ್ ಆಗಿದ್ರೆ ಖಂಡಿತವಾಗ್ಲೂ ಈ ಒಂದು ಪ್ರೈಸ್ನಲ್ಲಿ ಎಕ್ಸಿಟ್ ಆಗ್ಬೋದಾಗುತ್ತೆ. ಅಪ್ಪರ್ ಸರ್ಕ್ಯೂಟಲ್ಲಿ ಎಕ್ಸಿಟ್ ಆಗೋದಕ್ಕೆ ತುಂಬ ಜನ ಹಿಂಜರಿತಿರ್ತಾರೆ, ಅಂದರೆ ನಾಳೆ ಕೂಡ ಒಂದು ಅಪ್ಪರ್ ಸರ್ಕ್ಯೂಟ್ ಬರ್ಬೋದು ಅಂತ. ಬಟ್ ಇಲ್ಲಿ ಸ್ಟಾಕ್ ಯಾವ ರೀತಿ ಬೇಕಾದರೂ ರಿಯಾಕ್ಟ್ ಆಗ್ಬೋದು. ಸೊ ನಾವು ಅದಾನಿ ವಿಲ್ಮಾರನ್ನು ಕೂಡ ಗಮನಿಸಿದ್ದೀವಿ. ಸೊ ಸ್ವಲ್ಪ ವೀಕ್ನೆಸ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ 2 ದಿನ ನಾವು ಗಮನಿಸಿದಾಗ ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗುತ್ತೆ. ಸೊ ಹೊಸದಾಗಿ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರುವಂಥ ಕಂಪನಿಗಳನ್ನು ಅನಲೈಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಆಪರೇಟರ್ ಗೇಮ್ಗಳು ಕೂಡ ನಡೀತಿರುತ್ತೆ. ಸೊ ಒಂದು ರಿಸ್ಕ್ ಬೇಸಿಸ್ ಮೇಲೆ ನಾವು ಹೋಲ್ಡ್ ಮಾಡಬೇಕಾಗುತ್ತೆ. ಅದಾನಿ ಗ್ರೂಪ್ ಕಾಂಗ್ಲೋಮರೇಟ್ $200 ಬಿಲಿಯನ್ ಮಾರ್ಕೆಟ್ ಕ್ಯಾಪನ್ನು ಹೊಂದಿಸಿದರೆ. ಕಾಂಗ್ಲೋಮರೇಟ್ ಅಂದರೆ ನೀವು ಮೊದಲನೇ ಬಾರಿಗೆ ಈ ವರ್ಡನ್ನು ಏನಾದರೂ ಕೇಳ್ತಿದ್ರೆ, ಕಾಂಗ್ಲೋಮರೇಟ್ ಅಂದರೆ ಬೇರೆ ಬೇರೆ ರೀತಿಯ ಬಿಸ್ನೆಸ್ಸನ್ನು ಮಾಡುವಂಥ ಕಂಪನಿಗಳಿಗೆ ನಾವು ಕಾಂಗ್ಲೋಮರೇಟ್ ಅಂತ ಹೇಳ್ತೀವಿ. ಸೊ ರಿಲಯನ್ಸ್ ಒಂದು ಕಾಂಗ್ಲೋಮರೇಟ್ ಆಗಿರುತ್ತೆ, ಅಂದರೆ ಅವರು ರಿಟೇಲ್, ಟೆಲಿಕಾಮ್, ಪೆಟ್ರೋಕೆಮಿಕಲ್, ಸೊ ಈ ರೀತಿಯ ಬಿಸ್ನೆಸ್ಸನ್ನು ಮಾಡ್ತಾರೆ. ITC ಕೂಡ ಒಂದು ಕಾಂಗ್ಲೋಮರೇಟ್. ಸೊ ITC ಕೂಡ ಅಷ್ಟೇ ಸಿಗರೇಟ್, FMCG, ಪೇಪರ್ ಇಂಡಸ್ಟ್ರಿ, ಸೊ ಎಲ್ಲ ರೀತಿಯ ಬಿಸ್ನೆಸ್ಸನ್ನು ಮಾಡ್ತಾರೆ. ಸೊ ಈ ರೀತಿ ಬೇರೆ ಬೇರೆ ಬಿಸ್ನೆಸ್ಸನ್ನು ಮಾಡುವಂತಹ ಒಂದು ಗ್ರೂಪ್ಗೆ ನಾವು ಕಾಂಗ್ಲೋಮರೇಟ್ ಅಂತ ಕರಿತೀವಿ. ಸೊ ಅದಾನಿ ಗ್ರೂಪ್ ಈಗ $200 ಬಿಲಿಯನ್ ಮಾರ್ಕೆಟ್ ಕ್ಯಾಪನ್ನು ಹೊಂದಿದ್ದಾರೆ. ಅಂದರೆ ಅದಾನಿ ಗ್ರೂಪ್ನ ಅಡಿಯಲ್ಲಿ 7 ಲಿಸ್ಟೆಡ್ ಕಂಪನಿಗಳು ಬರುತ್ತೆ. ಸೊ ಅಷ್ಟು ಕಂಪನಿಗಳ ಮಾರ್ಕೆಟ್ ಕ್ಯಾಪನ್ನು ನಾವು ಗಮನಿಸಿದಾಗ 15 ಲಕ್ಷ ಕೋಟಿಗೂ ಹೆಚ್ಚಿನ ಒಂದು ಮಾರ್ಕೆಟ್ ಕ್ಯಾಪ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆಲ್ರೆಡಿ ಮಾರ್ಕೆಟಲ್ಲಿ 2 ಕಂಪನಿಗಳು ಈ ಒಂದು ಅಚೀವ್ಮೆಂಟನ್ನು ಮಾಡಿದ್ದಾವೆ. ಒಂದು ರಿಲಯನ್ಸ್, ಇನ್ನೊಂದು TCS. ಒಂದೇ ಒಂದು ಎಂಟಿಟಿಯನ್ನು ಇಟ್ಕೊಂಡು ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ಬಟ್ ಅದಾನಿ ಗ್ರೂಪನ್ನು ನಾವು ಗಮನಿಸಿದಾಗ 7 ಲಿಸ್ಟೆಡ್ ಎಂಟಿಟಿಗಳು ಕಾಣಿಸುತ್ತೆ. ಅದಾನಿ ಪವರ್, ಅದಾನಿ ಗ್ರೀನ್, ಅದಾನಿ ಟೋಟಲ್ ಗ್ಯಾಸ್, ಅದಾನಿ ಪೋರ್ಟ್,
ಅದಾನಿ ಟ್ರಾನ್ಸ್ಮಿಷನ್, ಅದಾನಿ ಮಿಲ್ಮಾರ್, ಸೊ ಈಗಷ್ಟೇ ಲಿಸ್ಟ್ ಆಗಿರುವಂಥ ಕಂಪನಿ, ಹಾಗೆಯೇ ಅದಾನಿ ಎಂಟರ್ಪ್ರೈಸಸ್. ಸೊ ಇಷ್ಟು ಕಂಪನಿಗಳ ಮಾರ್ಕೆಟ್ ಕ್ಯಾಪನ್ನು ನಾವು ಗಮನಿಸಿದಾಗ 15 ಲಕ್ಷ ಕೋಟಿಯ ಮಾರ್ಕೆಟ್ ಕ್ಯಾಪ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ 15 ಲಕ್ಷ ಕೋಟಿ ನಾವು US ಅಲ್ಲಿ ಕನ್ಸಿಡರ್ ಮಾಡಿದಾಗ $200 ಬಿಲಿಯನ್ ಆಗುತ್ತೆ. ಸೊ ಇಷ್ಟು ಕಂಪನಿಗಳು ಮರ್ಜ್ ಆದರೆ ಸೊ ಈ ಒಂದು ಗ್ರೂಪ್ ಏನಿದೆ ರಿಲಯನ್ಸ್ ಅನ್ನು ಬೀಟ್ ಮಾಡಿ ಟಾಪ್ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂಥ ಕಂಪನಿ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಇಲ್ಲಿ ಅದಾನಿ ಗ್ರೂಪ್ ಈ ರೀತಿಯ ಒಂದು ತಪ್ಪನ್ನು ಮಾಡೋದಿಲ್ಲ. ಸೊ ಏನಕ್ಕೆಂದರೆ ಬೇರೆ ಬೇರೆ ಸೆಗ್ಮೆಂಟ್ನ ಬಿಸ್ನೆಸ್ಸನ್ನು ಅವರು ಆಲ್ರೆಡಿ ಡಿವೈಡ್ ಮಾಡಿ ಆ ಒಂದು ಬಿಸ್ನೆಸ್ಸನ್ನು ಮಾರ್ಕೆಟಲ್ಲಿ ಲಿಸ್ಟ್ ಕೂಡ ಮಾಡಿದ್ದಾರೆ. ರಿಲಯನ್ಸ್ ಕೂಡ ಅಷ್ಟೇ ಮುಂದಿನ ದಿನಗಳಲ್ಲಿ ತಮ್ಮ ಎಲ್ಲ ಬಿಸ್ನೆಸ್ಸನ್ನು ಡಿಮರ್ಜ್ ಮಾಡಿ ಅದನ್ನು ಸಪ್ರೇಟಾಗಿ ಲಿಸ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಆ ಒಂದು ಸಮಯದಲ್ಲಿ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂಥ ರಿಲಯನ್ಸ್ ಕೆಳಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಎಲ್ಲ ಬಿಸ್ನೆಸ್ಗಳು ಡಿಮರ್ಜ್ ಆದಮೇಲೆ ಅವರ ಮಾರ್ಕೆಟ್ ಕ್ಯಾಪ್ಗಳು ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಟೈಟನ್ನಲ್ಲಿ ಇವತ್ತು ನಮಗೆ 3%ಗೂ ಹೆಚ್ಚಿನ ಒಂದು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ಸೊ ಕಂಪನಿಯ Q4ನ ಬಿಸ್ನೆಸ್ ಡೇಟಾ ಆಚೆ ಬಂದಿದೆ. ಸೊ ಬಿಸ್ನೆಸ್ ಡೇಟಾದಲ್ಲಿ ನಾವು ಗಮನಿಸಿದಾಗ ಇವರ ಜ್ಯುವೆಲರಿ ಬಿಸ್ನೆಸ್ನಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ರೆವೆನ್ಯೂನಲ್ಲಿ 4% ಫಾಲ್ ಕಾಣಿಸ್ತಿದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ಸೊ ಗೋಲ್ಡ್ ಪ್ರೈಸಸ್ನಲ್ಲಿ ತುಂಬಾ ಒಂದು ಏರಿಕೆ ಆಗಿತ್ತು. ಸೊ ಗೋಲ್ಡ್ ಪ್ರೈಸ್ ವಾಲಟೈಲ್ ಆಗಿ ಟ್ರೇಡ್ ಆಗ್ತಿದೆ. ಟೈಟನ್ ತಮ್ಮ ಜ್ಯುವೆಲರಿಗೆ ಬೇಕಾದಂತಹ ಗೋಲ್ಡ್ ಆಗಿರ್ಬೋದು ಅಥವಾ ಗೋಲ್ಡ್ ಜ್ಯುವೆಲರೀಸ್ನೇ ಆಗಿರ್ಬೋದು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೋತಾರೆ. ಸೊ ಅಲ್ಲೂ ಕೂಡ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ 4% ಇಯರ್ ಆನ್ ಇಯರ್ ರೆವೆನ್ಯೂನಲ್ಲಿ ಫಾಲ್ ಕಾಣಿಸ್ತಿದೆ. ಬಟ್ ಬೇರೆ ಬಿಸ್ನೆಸ್ಗಳು ವಾಚ್ ಸೆಗ್ಮೆಂಟ್ ಆಗಿರ್ಬೋದು ಅಥವಾ ಐ ಕೇರ್ ಸೆಗ್ಮೆಂಟ್ ಆಗಿರ್ಬೋದು ರೆವೆನ್ಯೂನಲ್ಲಿ ಒಳ್ಳೆ ಒಂದು ಗ್ರೋತ್ ಕಾಣಿಸ್ತಿದೆ. ಬಟ್ ಮೇಜರ್ ಬಿಸ್ನೆಸ್ ಇರೋದು ಜ್ಯುವೆಲರಿ. ಸೊ ಅಲ್ಲೇ ಸ್ವಲ್ಪ ರೆವೆನ್ಯೂನಲ್ಲಿ ಫಾಲ್ ಆಗಿರೋದ್ರಿಂದ ಈ ಒಂದು ಫಾಲ್ ನಮಗೆ ಟೈಟನ್ನ ಶೇರ್ಗಳಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಬ್ರೋಕರೇಜ್ಗಳು ತಮ್ಮ ಒಂದು ಟಾರ್ಗೆಟನ್ನು ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ. ಪ್ರಭುದಾಸ್ ಲೀಲಾಧರ್ ತಮ್ಮ ಒಂದು ಟಾರ್ಗೆಟನ್ನು ಇಲ್ಲಿ ಡೌನ್ ಗ್ರೇಡ್ ಮಾಡಿದ್ದಾರೆ. ಮುಂಚೆ ಅವರು 2832 ಒಂದು ಟಾರ್ಗೆಟನ್ನು ಕೊಟ್ಟಿದ್ರು. ಈಗ 2754ಕ್ಕೆ ಟಾರ್ಗೆಟನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಕೂಡ ಅಷ್ಟೇ 2700 ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ. CLSC ಕೂಡ ಇಲ್ಲಿ 2540 ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಸೊ ಕಂಪನಿಯ Q4 ರಿಸಲ್ಟ್ ನಮಗೆ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ. ಸೊ ಯಾವ ರೀತಿಯ ಒಂದು ಪ್ರಾಫಿಟ್ ಡಿಕ್ಲೇರ್ ಮಾಡ್ತಾರೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅದನ್ನು ಗಮನಿಸಬೇಕಾಗುತ್ತೆ. ಟೈಟನ್ ನಮಗೆ 2457ರಲ್ಲಿ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಬ್ರೋಕರೇಜ್ ಟಾರ್ಗೆಟ್ಗಳನ್ನು ನಾವು ಗಮನಿಸಿದಾಗ 2700ವರೆಗೂ ಟಾರ್ಗೆಟ್ಗಳು ನೋಡೋದಕ್ಕೆ ಸಿಗ್ತಾ ಇದ್ದಾವೆ. IDFC ಕಂಪನಿ ತಮ್ಮ ಒಂದು AMC ಬಿಸ್ನೆಸ್ ಏನಿತ್ತು ಅಂದರೆ ಮ್ಯೂಚುವಲ್ ಫಂಡ್ನ ಬಿಸ್ನೆಸ್ ಏನಿತ್ತು ಅದನ್ನು ಬಂಧನ್ ಬ್ಯಾಂಕ್ಗೆ ಇಲ್ಲಿ ಸೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಈ ಒಂದು ಸೆಲ್ಲಿಂಗ್ನಿಂದ ಬಂಧನ್ ಬ್ಯಾಂಕ್ಗೆ ಇದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಬಂಧನ್ ಬ್ಯಾಂಕಲ್ಲಿ ತುಂಬಾ ಒಂದು ನೆಗೆಟಿವ್ ಸೈಡ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸ್ಟಾಕ್ ಈಗ ರಿಕವರ್ ಆಗ್ತಿದೆ. ಇವತ್ತು ಒಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. ಬಟ್ ಈ ಒಂದು IDFCಯ AMC ಬಿಸ್ನೆಸ್ ಏನಿದೆ ಇದು ಕಂಪ್ಲೀಟ್ ಆಗಿ ಈಗ ಬಂಧನ್ ಬ್ಯಾಂಕ್ಗೆ ಸಿಗುತ್ತೆ. ಸೊ ಅವರು AMC ಬಿಸ್ನೆಸ್ಸನ್ನು ನಡೆಸ್ತಾರೆ. ಸೊ ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ ನಿಮಗೆ ಐಡಿಯಾ ಇರುತ್ತೆ. IDFC ಇಂಡೆಕ್ಸ್ ಫಂಡ್ಗಳು ಕೂಡ ಇದ್ದಾವೆ. IDFC ಬೇರೆ ಬೇರೆ ರೀತಿಯ ಕ್ಯಾಟಗರಿಯ ಫಂಡ್ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ಮೇಲೆ ಇದು IDFC ಕಂಪನಿಯ ಪಾರ್ಟ್ ಆಗಿರೋದಿಲ್ಲ. ಬಂಧನ್ ಬ್ಯಾಂಕ್ ಈ ಒಂದು AMCಯನ್ನು ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಬಂಧನ್ ಬ್ಯಾಂಕ್ನ ಜನವರಿ ಮಾರ್ಚ್ ಕ್ವಾರ್ಟರ್ನ ಲೋನ್ ಗ್ರೋತನ್ನು ಗಮನಿಸಿದಾಗ 16% ಇಯರ್ ಆನ್ ಇಯರ್ ಲೋನ್ ಗ್ರೋತ್ ಕಾಣಿಸ್ತಿದೆ. ಸೊ ಇದು ಕೂಡ ಬ್ಯಾಂಕ್ಗೆ ಒಂದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ತುಂಬಾ ಫಾಲ್ ಆಗಿದೆ ಶೇರ್ಸ್. ಸೊ ಈ ಒಂದು ನ್ಯೂಸ್ಗಳಿಂದ ಒಳ್ಳೆ ಒಂದು ರಿಕವರಿ ಬ್ಯಾಂಕ್ನಲ್ಲಿ ಬರುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಇದ್ದಾವೆ. ನಮಗೆ ಅದಾನಿ ಪವರ್, ಟಾಟಾ ಪವರ್ ಶೇರ್ಗಳು ತುಂಬಾ ರನ್ ಆಗಿತ್ತು. ಅದೇ ರೀತಿಯಲ್ಲಿ PSU ಸೆಕ್ಟರ್ನ NTPC ಮತ್ತು ಪವರ್ ಗ್ರಿಡಲ್ಲೂ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ಎರಡು ಸ್ಟಾಕ್ 17% ರಿಟರ್ನನ್ನು 5 ದಿನದಲ್ಲಿ ಜನರೇಟ್ ಮಾಡಿ ಕೊಟ್ಟಿದ್ದಾವೆ. ಸೊ ಪವರ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ತುಂಬಾ ಒಂದು ಡಿಮ್ಯಾಂಡ್ ಕಾಣಿಸ್ತಿದೆ. ಕೇವಲ ಪ್ರೈವೇಟ್ ಸೆಕ್ಟರ್ನ ಕಂಪನಿಗಳು ಅಷ್ಟೇ ಅಲ್ಲದೆ PSU ಸೆಕ್ಟರ್ನ NTPC ಪವರ್ ಗ್ರಿಡಲ್ಲೂ ಕೂಡ ಒಳ್ಳೆ ಒಂದು ಪ್ರಾಜೆಕ್ಟ್ಗಳು ನೋಡೋದಕ್ಕೆ ಸಿಗ್ತಿದ್ದಾವೆ. ಇವರ ರೆವೆನ್ಯೂನಲ್ಲಿ ಒಳ್ಳೆ ಒಂದು ಗ್ರೋತ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಆ ಒಂದು ರೀಸನ್ನಿಂದ NTPC ಪವರ್ ಗ್ರಿಡ್ ಎರಡೂ ಕೂಡ ಅಷ್ಟೇ ಲೈಫ್ ಟೈಮ್ ಹೈ ಹತ್ರ ಈಗ ಟ್ರೇಡ್ ಆಗ್ತಿದ್ದಾವೆ. ಸೊ ಎರಡು ಕಂಪನಿಗಳು ಒಳ್ಳೆ ಒಂದು ಡಿವಿಡೆಂಡನ್ನು ಕೂಡ ಕೊಡ್ತಾರೆ. ಬಟ್ ಈ ರೀತಿಯ ಒಂದು ಮೊಮೆಂಟಮ್ನಿಂದ ಡಿವಿಡೆಂಡ್ ಜೊತೆಗೆ ಒಳ್ಳೆ ಒಂದು ರಿಟರ್ನ್ ಕೂಡ ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಡ್ತಿದ್ದಾವೆ. ಸೊ ನಾನಿವತ್ತು ನಿಮಗೆ ತಿಳಿಸ್ಕೊಟ್ಟಂತಹ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.